ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಶರಣರ ವಚನಕಾರರ ಜಾತ್ಯತೀತತೆ ಹಾಗೂ ಲಿಂಗ ಸಮಾನತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ವಿವರವನ್ನ ತಿಳಿಯೋಣ. ನೋಡಿ, ಅಂದಂದಿನ ಮಾತನು ಅಂದಂದಿಗೆ ಅರಿಯಬಾರದು. ಅಂದಂದಿನ ಮಾತನ ಅಂದಂದಿಗೆ ಅರಿಯಬಾರದು ಅಂತಾರೆ ಅಲ್ಲಮ ಪ್ರಭುಗಳು. ಕಾಲಾಂತರಗಳಲ್ಲಿ ಉಳಿದು ಬೆಳೆಯುವಂತಹ ಧೀಶಕ್ತಿಗಳಿಗೆ ವಚನಗಳು ಸಾಕ್ಷಿಯಾಗಿವೆ. ಇದೊಂದು ರೂಢಿಯ ಮಾತಾಗಿ ಹೇಳ್ತಾ ಇಲ್ಲ. ವಚನಗಳಿಗೆ ಅಂಥದ್ದೊಂದು ಧೀಶಕ್ತಿ ಇದೆ. ಅದಕ್ಕೆ ಕಾರಣ ಅದು ಕೇವಲ ಮಾತಾಗಿರಲಿಲ್ಲ. ತನ್ನ ಸುತ್ತಲ ಸಮಾಜವನ್ನ ಮಾನವೀಯ ಘನತೆಯಿಂದ ಪುನರ್ನಿರ್ವಚನ ಮಾಡುವುದಕ್ಕೋಸ್ಕರ ಒತ್ತಾಯಿಸಿದಂಥ ಒಳ ಹೊರ ಎಂಬ ಭೇದದ ಕುರುಹಗಳನ್ನ ಅಳಿಸಲು ಯತ್ನಿಸಿದಂತಹ ಕುರುಹು ವಚನಗಳು. ಸಮಾಜ ಪರಿವರ್ತನೆಯ ಕನಸಿನ ಚಳುವಳಿಯದು. ನಾವಿಂದು ಮತೀಯತೆ, ಮೌಢ್ಯ, ಸ್ವಾರ್ಥ, ಭ್ರಷ್ಟತೆಗಳ ಅಮಾನವೀಯವಾದಂತಹ ಕೆಸರಿನಲ್ಲಿ ಕುದುರಿನಲ್ಲಿ ಹೂತು ಹೋಗ್ತಾ ಇದ್ದೇವೆ. ಉಸಿರಿಗಟ್ಟಿಸಿಕೊಳ್ತಾ ಕೂಡ ಇದ್ದೇವೆ. ಯಾವುದೇ ಆಪತ್ತು ಈ ಎಲ್ಲ ವಿಕಾರಗಳನ್ನ ಮತ್ತೆ ಉಲ್ಬಣಗೊಳಿಸುತ್ತಾ ಇದೆ. ಸತ್ಯವೆಂಬುದು ಸವಕಳಿಯಾಗಿದೆ, ಅಪ್ರಯೋಜಕವಾಗಿದೆ. ವಿದ್ಯೆ, ಪ್ರತಿಭೆ ಎಲ್ಲವೂ ಕೂಡ ಮಾರಾಟದ ಬಾಬತ್ತುಗಳಾಗಿವೆ. ಸ್ವಾರ್ಥದ ವೇಷಾಡಂಬರಗಳು ಚಾಲ್ತಿಗೆ ತಂದಿರುವಂತಹ ಈ ಎಲ್ಲ ವಹಿವಾಟುಗಳಿಂದ ಸಮಾಜ ತತ್ತರಿಸುತ್ತಾ ಇದೆ. ಮಾತಿನಲ್ಲಿ ಮಹಾಜ್ಞಾನಿಗಳೆಂಬ ವೇಷಧಾರಿಗಳ ಕಂಡು ನಾಚುವೆ ಅಣ್ಣ ಅಮುಗೇಶ್ವರ. ನೋಡಿ, ಎಷ್ಟು ಚೆನ್ನಾಗಿದೆ ಈ ವಾಕ್ಯ. ಮಾತಿನಲ್ಲಿ ಮಹಾಜ್ಞಾನಿಗಳೆಂಬ ವೇಷಧಾರಿಗಳ ಕಂಡು ನಾಚುವೆ ಕಾಣ ಅಮುಗೇಶ್ವರ ಅಂತ ಹೇಳಿದವರು ಅಮುಗೆಯ ರಾಯಮ್ಮ. ನಾವೀಗ ಅಂತಹ ನಾಚಿಕೆಯ ಸ್ವಯವೂ ಇಲ್ಲದ ಲಜ್ಜೆಗೈಡಿಗಳು ಆಗ್ತಾ ಇದ್ದೇವೆ. ತುಪ್ಪ ಬೋನವ ಉಂಡು ನಚ್ಚುಮೆಚ್ಚಿನ ಮಾತಾಡಿ ರಚ್ಚೆಯಲ್ಲಿ ಕುಳಿತು ಇಷ್ಟಲಿಂಗವನಪ್ಪಿದವರ ನಿತ್ಯ ಜ್ಞಾನಿಗಳು ಎಂದಡೆ ಪ್ರತ್ಯಕ್ಷವಾಗಿ ಸುರಿಯುವೆ ಬಾಯಲ್ಲಿ ಬಾಳಹುಳು ಎಂಬ ಅಮುಗೆ ರಾಯಮ್ಮನ ಛಾತಿ ಕಳೆದು ಹೋಗಿದೆ. ನ್ಯಾಯ, ಅನ್ಯಾಯ, ಸರಿ, ತಪ್ಪು, ಮೌಲ್ಯ, ಅಪಮೌಲ್ಯಗಳೆಲ್ಲ ಕೂಡ ಒಂದರೊಳಗೊಂದು ಸೇರಿಕೊಂಡು ಕದಬರಿಸಿ ಹೋಗಿರುವಾಗ, ನಮ್ಮ ಈ ಕಾಲದಲ್ಲಿ ನಾವು ಅಪರಾಧದ ಭಾಗವೇ ಆಗುತ್ತಿರುವಾಗ ಖಂಡಿತವಾಗಿಯೂ ವಚನಗಳ ಓದು ಅಗತ್ಯವಾಗಿದೆ. ಆ ಕಾಲದ ಸಂಘರ್ಷಗಳ ಮರುಸ್ಮೃತಿ ನಮಗೆ ಬೇಕಿದೆ. ಕನ್ನಡ ಸಂಸ್ಕೃತಿಯಲ್ಲಿ ವಚನಗಳ ಸ್ಥಾನ ಅಪೂರ್ವವಾದದ್ದು, ಗೌರವಯುತವಾದದ್ದು. ಬರೀ ವಚನಗಳಿಗೆ ಅಂತ ಅಲ್ಲ, ಪರಂಪರೆಯುದ್ದಕ್ಕೂ ಜೀವ ಸಂಕುಲವನ್ನ ಪೊರೆದ ಹಲವು ತಾತ್ವಿಕ ಧಾರೆಗಳಿವೆ. ಅಲ್ಲಿ ಅನುಭಾವ ಪರಂಪರೆ ಇದೆ, ತತ್ವದ ಪದಗಳಿದೆ ಹಾಗೂ ಕವಿಗಳು ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವನ್ನ ಒಳಗೊಂಡು ಬದುಕಬೇಕು ಎನ್ನುವಂತಹ ಸಾವಿರಾರು ವರ್ಷಗಳಿಂದ ಬದುಕನ್ನ ಕಟ್ಟಿಕೊಂಡು ಬಂದಂತಹ ಜನಪದರ ವಿವೇಕ ಇದೆ. ಈ ಎಲ್ಲವನ್ನ ಆ ವಿವೇಕದ ಆಯಾಮದ ಸ್ಮೃತಿಯಾಗಿಯೂ ವಚನ ಸಾಹಿತ್ಯವನ್ನ ನಾವು ಗಮನಿಸಬೇಕಾಗಿದೆ. ಇದು ಕನ್ನಡದ ಶ್ರೀಮಂತಿಕೆ. ಕನ್ನಡದ ಪರಂಪರೆಯಲ್ಲಿ ಇನ್ನಿತರ ಅನುಭಾವದ ಪರಂಪರೆಗೆ ನಿಲುಕಿದ್ದಂತಹ ಅಪೂರ್ವವಾಗಿ ಒಂದು ಗುಂಜಿ ತೂಕ ಹೆಚ್ಚು ಎನ್ನುವ ಹಾಗೆ ವಚನ ಸಾಹಿತ್ಯದ ವೈಚಾರಿಕ ನಿಲುವಿದೆ. ಜನಪದ ತತ್ವ ಮೀಮಾಂಸೆಗಳು ಬದುಕಿನ ದರ್ಶನವನ್ನ ಕಟ್ಟಿಕೊಡುವಾಗ ಅದನ್ನ ಪುರುಷ ಕೇಂದ್ರಿತವಾಗಿ ಮತ್ತು ಪುರುಷ ಪ್ರಧಾನವಾದ ಭಾಷೆಯಲ್ಲಿಯೇ ನಿರ್ವಚಿಸುತ್ತವೆ. ಆದರೆ 12ನೇ ಶತಮಾನದ ಚಳುವಳಿಯಲ್ಲಿ, ಶರಣರ ಚಳುವಳಿಯಲ್ಲಿ ಸಮಾಜದ ಜೀವನ ಕ್ರಮಗಳನ್ನ ಪಲ್ಲಟಗೊಳಿಸುವಂತಹ ಆಶಯ ಹೊಂದಿದ್ದರಿಂದ ಎಲ್ಲರನ್ನ ಒಳಗೊಳ್ಳುವ, ಅದರಲ್ಲಿಯೂ ಮಹಿಳೆಯರನ್ನ ಒಳಗೊಳ್ಳುವಂತಹ ಪ್ರಾಯೋಗಿಕತೆಗೆ ತೆರೆದುಕೊಂಡಿತ್ತು ಅದು. ಹಾಗಾಗಿ ರೂಢಿಗತ ಬಾಳಿನ ವಿನ್ಯಾಸಗಳನ್ನ ಪ್ರಶ್ನಿಸಿಕೊಳ್ಳುತ್ತಿರುವುದು, ವಿಸ್ತರಿಸಿಕೊಳ್ಳುವುದು, ಬದಲಿಸಿಕೊಳ್ಳುವುದು ಕೂಡ ಸಾಧ್ಯವಾಯಿತು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ನೋಡಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಪರಸತಿಯನ್ನ ಮಹಾದೇವಿ ಎಂಬೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಇಂತಹ ಅಪರೂಪದ ವಾಕ್ಯಗಳನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಇವುಗಳ ಬಗ್ಗೆ ಸಾಕಷ್ಟು ತಕರಾರುಗಳಿವೆ. ಹೆಣ್ಣಿನ ಸತಿತ್ವಕ್ಕೆ ಸಿಗುವ ಗೌರವಾದರ ಪುರುಷ ಸಂಬಂಧಿತವಾಗಿದ್ದೇ ಅನ್ನುವುದನ್ನು ನಾವು ಇವತ್ತಿನ ಕಾಲದವರಾಗಿ ಮರೆಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ.
ಆದರೂ ಹೆಣ್ಣನ್ನ ದೇಹವಾಗಿ ಗಂಡಿನ ಭೌಕ್ಯವಾಗಿ ನೋಡಿಕೊಂಡು ಬಂದ ಚರಿತ್ರೆಯನ್ನ ತಡೆದು ಹೆಣ್ಣಿಗೊಂದು ಆತ್ಮಾಭಿಮಾನವನ್ನ ಪರಿಗಣಿಸಿದ ವಚನಕಾರರ ನಿಲುವು ಖಂಡಿತವಾಗಿಯೂ ಮಹತ್ವವಾದದ್ದು. ಯಾಕೆಂದರೆ ಈ ನಡೆಯೊಂದಿಗೆ ಸಮೀಕರಿಸಿಕೊಳ್ಳಲು ಈ ಮಾತುಗಳಿಗೆ ಇರುವಂತಹ ಮಹತ್ವ ಏನು ಅಂದರೆ ಇವು ಬರೀ ಮಾತುಗಳಾಗಲಿಲ್ಲ. ಈ ನುಡಿಗಳು ನಡೆಯೊಂದಿಗೆ ಸಮೀಕರಣಗೊಳ್ಳುತ್ತಾ ಇದ್ದವು. ಮಹಾಮನೆಯಲ್ಲಿ ಅನುಭವ ಮಂಟಪದ ಚಿಂತನ ಮಂಥನಗಳು ನಡೆಯುವಾಗ ಅಲ್ಲಿ ಅಕ್ಕ, ಸತ್ಯಕ್ಕ, ಮುಕ್ತಾಯಕ್ಕ, ಅಮುಗೆ ರಾಯಮ್ಮ, ಸೂಳೆ ಸಂಕವ್ವೆ ಪುಣ್ಯ ಸ್ತ್ರೀಯರು ಇದ್ದರು. 33 ವಚನಕಾರ್ತ್ರಿಯರ ದಾಖಲೆ ನಮಗೆ ಇಂದು ಸಿಕ್ಕಿದೆ. ಆದರೆ ಹೀಗೆ ಅಭಿವ್ಯಕ್ತಿಯ ಮೂಲಕ ದಾಖಲಾಗದೆ ಶರಣ ಚಳುವಳಿಯಲ್ಲಿ ತಮ್ಮನ್ನ ಇಡಿಯಾಗಿ ಸಮರ್ಪಿಸಿಕೊಂಡಿರುವಂತಹ ನೂರಾರು ಹೆಣ್ಣುಗಳು ಅಲ್ಲಿ ತಮ್ಮ ಯೋಗದಾನವನ್ನ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಸಮಾಜದ ತಳ ಸಮುದಾಯಗಳಿಂದ ಬಂದಂತಹ ದೊಡ್ಡ ಪ್ರಮಾಣದ ಹೆಣ್ಣುಗಳು ಈ ಚಳುವಳಿಗೆ ತಮ್ಮ ಕೈಯನ್ನ ಜೋಡಿಸಿದ್ದಾರೆ. ಈ ಚಳುವಳಿಯ ಯಶಸ್ಸಿನಲ್ಲಿ ಅವರ ಪಾಲುದಾರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಶತಮಾನಗಳ ಆ ತುದಿಯಿಂದ ಈಗಲೂ ನಮಗೆ ಉದಮದದ ಯೌವನವನೊಳಗೊಂಡ ಸತಿ ನೀನು ಅನ್ನುವ ಪ್ರಶ್ನೆ ಕೇಳ್ತಾ ಇದೆ. ಅಯ್ಯ ನಾನು ಹೆಂಗೂಸಲ್ಲ, ಅಯ್ಯ ನಾನು ಸೂಳೆಯಲ್ಲ ಎನ್ನುವ ಅಕ್ಕನ ಮಾತು ಅನುರಣಿಸ್ತಾನೇ ಇದೆ. ಏನನ್ನೇಕೆ ಪುಟ್ಟಿಸಿದೆಯಯ್ಯ, ಹೆಣ್ಣು ಜನ್ಮದಲ್ಲಿ ಪುಣ್ಯವಿಲ್ಲದ ಪಾಪಿಯ ಅಂತ ಅಕ್ಷರಶಃ ಜನಪದ ಹೆಣ್ಣಿನ ಮಾತನ್ನ ಆಡ್ತಾ ಇರುವಂತಹ ನೀಲಾಂಬಿಕೆಯವರ ಧ್ವನಿ ಧನಿಸುತ್ತಾ ಇದೆ. ಪತಿಯಾಜ್ಞೆಯಲ್ಲಿ ಚರಿಪ ಸತಿಯಾಕೆ ಪ್ರತಿಜ್ಞೆಯು ಎನ್ನುವಂತಹ ಗಂಗಾಂಬಿಕೆಯ ಮಾತನ್ನ ಅಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. ಇಂಥವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗೆ ಇರಬೇಕಲ್ಲದೆ ತತ್ವದ ಮಾತು ಎನಗೆ ಕಯ್ಯ ಎನ್ನುವ ದುಗ್ಗಳೆಯ ಮಾತನ್ನ, ಅದರೊಳಗಿರುವಂತಹ ನೋವು ಬೇಸರದ ಕಿಡಿಗಳನ್ನ, ಆ ಬೆಚ್ಚನೆಯ ಸ್ಪರ್ಶಗಳನ್ನ ನಾವು ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಗಮನಿಸಬೇಕಾಗಿರುವುದು ಅಥವಾ ನಮಗೆ ಗಾಢವಾಗಿ ಅನ್ನಿಸೋದು, ಕನ್ನಡದ ಪ್ರಜ್ಞೆಯೊಳಗಡೆ ಪರಂಪರೆಯೊಳಗಡೆ ಹೆಣ್ಣು ಮಕ್ಕಳಿಗೆ ತಮ್ಮ ಒಳಗನ್ನ ತೆರೆದುಕೊಳ್ಳುವುದಕ್ಕೋಸ್ಕರ, ತಮ್ಮ ಅಂತರಂಗದ ಮಾತುಗಳನ್ನು ಅಭಿವ್ಯಕ್ತಿಸುವುದಕ್ಕೋಸ್ಕರ ಒಂದು ಅಧಿಕೃತ ಸ್ಪೇಸ್ ನಿರ್ಮಾಣ ಆಗಿದ್ದು ಅಂದರೆ ಅದು ವಚನ ಚಳುವಳಿಯಲ್ಲಿ ಮಾತ್ರ. ಹಾಗಾಗಿಯೇ ತನ್ನ ದೇಹವೇ ನೀನಾದ ಬಳಿಕ ನಿನ್ನನೆಂತು ಪೂಜಿಸಲಿ, ಎನ್ನ ದೇಹವೇ ನೀನಾದ ಬಳಿಕ ನಿನ್ನನೆಂತು ಪೂಜಿಸಲಿ ಎನ್ನುವಂತಹ ಅಕ್ಕನಂತಹ ಅನುಭಾವಿಯನ್ನ ನಾವು ಅಲ್ಲಿ ನೋಡ್ತೇವೆ. ಆ ಹೆಣ್ತನದ ಹುಸಿ ಸಂಕೋಲೆಗಳನ್ನ ಅವಳು ದಿಟ್ಟವಾಗಿ ಕತ್ತರಿಸುವುದಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ತಮ್ಮೊಂದಿಗೆ ಸತತ ಸಂಘರ್ಷವನ್ನ ನಡೆಸಿದ ಬದುಕಿನ ಲಕ್ಷ್ಯ ಏನು ಎನ್ನುವುದನ್ನ ಅನುಸಂಧಾನ ಮಾಡಿಕೊಳ್ಳುವುದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನ ಮಾಡಿದಂತಹ ಹೆಣ್ತನದ ಚೈತನ್ಯವೊಂದು ಅಲ್ಲಿ ಕಾಣಿಸುತ್ತೆ. ವಚನ ಧರ್ಮ ಶೋಧಿಸ ಹೊರಟಂತಹ ಲೋಕಮೀಮಾಂಸೆಯಲ್ಲಿ ಸ್ತ್ರೀಪರ ಧ್ವನಿಯನ್ನ, ಹೆಣ್ಣಿನ ಸಹಯಾನಿಯನ್ನ ನೋಡುವ ಕ್ರಮವನ್ನ ನಾವು ಮರೆಯೋದಕ್ಕೋಸ್ಕರ ಸಾಧ್ಯನೇ ಇಲ್ಲ. ಆದರೆ ವಚನಕಾರ್ತಿಯರು ಪ್ರಶ್ನೆಯನ್ನ ಮಾಡ್ತಾರೆ. ಆತನ ಎದುರಲ್ಲಿ ಆತನ ಸತಿಯನ್ನ ಅವ್ವ ಎಂದು, ಆತ ಸಂದಲ್ಲಿ ಸತಿ ಎಂಬ ಭಂಡರಿಗೇಕೆ ವ್ರತನೇಮ ನಿತ್ಯ ಅಂತ ಕೇಳಲು ಸಾಧ್ಯ ಆಗಿದ್ದು ಆ ಚಳುವಳಿಯ ಯಶಸ್ಸು. ಎನ್ನ ಕಣ್ಣೊಳಗಿನ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು ಎನ್ನುವ ಜ್ಞಾನ ಬಂದಿದ್ದು ಕೂಡ ಆ ಚಳುವಳಿಯ ಫಲಿತವಾಗಿಯೇ. ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಅಂತ ಇಡೀ ಸೈದ್ಧಾಂತಿಕ ಪ್ರಶ್ನೆಯನ್ನ ಕೇಳುವ ತಾಕತ್ತು ಬಂದಿದ್ದು ಕೂಡ ಆ ಚಳುವಳಿಯ ಫಲವಾಗಿಯೇ. ಈ ಸಕ್ಕಿಯಾಸೆ ನಿಮಗೇಕೆ ಈಶ್ವರನೊಪ್ಪ ಅನ್ನುವ ಆ ಇದಕ್ಕಿಲಕ್ಕ ಮನೆಗೆ ತಿಳುವಳಿಕೆ ಬಂದಿದ್ದು ಕೂಡ ಅದರ ಫಲಿತವಾಗಿಯೇ. ಹಾಗಾಗಿಯೇ ವಚನ ಚಳುವಳಿ ಸತ್ಯಕ್ಕನವರನ್ನ, ನೀಲಾಂಬಿಕೆಯವರನ್ನ, ಅಕ್ಕನನ್ನ, ಸೂಳೆ ಸಂಕವ್ವೆಯವರನ್ನ ರೂಪಿಸುತ್ತೆ. ಈ ವಚನ ಚಳುವಳಿಯ ಜೀವತ್ರಾಣ ಇಲ್ಲಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗಾಗಿಯೇ ಬಸವಣ್ಣನವರಂತಹ ಬಸವಣ್ಣ ಗರತಿಯ ಮಗನೋ, ದಾಸಿಯ ಮಗನೋ, ವೇಶ್ಯೆಯ ಮಗನೋ, ಶಿವಭಕ್ತನಾದವನಿಗೆ ಅನ್ಯ ವ್ಯತ್ಯಾಸಗಳೇ ಇಲ್ಲ ಎಂದು ಸ್ಪಷ್ಟೀಕರಿಸುವವರು. ಇನ್ನೊಂದು ಕಡೆಗೆ ಸೂಳೆಯ ಮಗ ಮಾಳವ ಮಾಡಿದಡೆ ತಾಯಿಯ ಹೆಸರಾಯಿತಲ್ಲದೆ ತಂದೆಯ ಹೆಸರಲ್ಲ ಎನ್ನುವ ರೀತಿಯೊಳಗಡೆ ಪತಿಯ ಮೇಲೆ ಸ್ನೇಹವಿಲ್ಲದ ಸತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನು ಶಿವ ಶಿವ ಹೋದಡೇನು ಅನ್ನುವವರೆಗೂ ಕೂಡ ಬಸವಣ್ಣನವರು ಮಾತನಾಡ್ತಾರೆ. ವಚನಗಳು ಗೌರವಾರ್ಹ. ಯಾಕೆಂದರೆ ವಚನಕಾರರು ಈ ಲೌಕಿಕ ಬದುಕನ್ನ ಕನಿಷ್ಠ ಅಂತ ನೋಡಲಿಲ್ಲ, ಅದನ್ನ ಹೇಸಿಗೆ ಅಂತ ಪರಿಗಣಿಸಲಿಲ್ಲ.
ದೇಹವನ್ನ ದೇಗುಲವಾಗಿಸಿ ಜಡಧರ್ಮಗಳಿಗೆ ಸವಾಲಾಗಿದ್ದು ಒಂದು ಕಡೆಯಾದರೆ, ವೈದಿಕ ಶ್ರೇಣೀಕರಣದ ಈ ಸಾಮಾಜಿಕವಾದ ಎಲ್ಲ ಶ್ರೇಷ್ಠ ಕನಿಷ್ಠತೆಗಳನ್ನು ಅದು ನಿರಾಕರಿಸುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ. ಜೇಡರ ದಾಸಿಮಯ್ಯನವರು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೊಮ್ಮೆ ಜರಿದು ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡ ನೋಡ ರಾಮನಾಥ. ಸಾಧಕನಿಗೆ ಈ ದೇಹ ಅದೊಂದು ಸಾಧ್ಯತೆ. ದೇಹವನ್ನ ಪ್ರಧಾನವಾಗಿಟ್ಟುಕೊಂಡು ಹುಟ್ಟನ್ನ ಅಪ್ರಧಾನಗೊಳಿಸುವ ತುಂಬಾ ಸೂಕ್ಷ್ಮವಾದ ಸೈದ್ಧಾಂತಿಕ ತಿಳುವಳಿಕೆ ವಚನಕಾರರಲ್ಲಿ ವಚನಕಾಲದಲ್ಲಿ ನೋಡ್ತೇವೆ. ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಇಲ್ಲ ಎನ್ನುವುದನ್ನ ವಚನಕಾರರು ಪ್ರಧಾನವಾಗಿ ನಮಗೆ ಬಿಂಬಿಸಿದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ನಾನು ಹಾರವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಎನ್ನುವ ಬಸವಣ್ಣನವರು ಒಂದು ತುದಿಗೆ ಇದ್ದರೆ, ಲಿಂಗ ಸೋಂಕಿತನಾಗಿ ಕಷ್ಟ ಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದೆ ಎಂದು ಸಂಭ್ರಮಿಸುವ ಲಿಂಗ ಸೋಂಕಿನ ಸಂಭ್ರಮದ ಕಕ್ಕಯ್ಯ ಇನ್ನೊಂದು ಕಡೆಯಲ್ಲಿ ಇದ್ದಾರೆ. ಹಾಗಾಗಿಯೇ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ ಎನ್ನುವ ತಾತ್ವಿಕತೆ ರೂಪುಗೊಳ್ಳುತ್ತೆ. ವಚನಕಾರರ ಸೈದ್ಧಾಂತಿಕೆಯಲ್ಲಿ ಜಾತಿಯ ಬಾಧೆಯನ್ನ ಮೀರುವ ದೃಢತೆ ಖಂಡಿತವಾಗಿಯೂ ಇದೆ. ಆದರೆ ಬದುಕಿನ ಕ್ರಮವಾಗಿ ಅನ್ವಯವಾಗುವಾಗ ಮೂಲ ಬೇರಿಗೆ ಅಂಟಿಕೊಂಡು ಬಂದ ಕಾಳಿಕೆ ಕಲ್ಮಶಗಳು ಇದ್ದಾವಲ್ಲ, ಅದನ್ನ ಕಳೆದುಕೊಳ್ಳೋದು ಅಷ್ಟು ಸುಲಭವಾಗಿರಲ್ಲ. ಬಸವಣ್ಣನವರು ವೈಯಕ್ತಿಕವಾಗಿ ತನ್ನ ಜನ್ಮಜಾತದ ಅಹಂಕಾರವನ್ನ ನಿರಸನ ಮಾಡಿಕೊಳ್ತಾರೆ. ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಕಟ್ಟ ಕಡೆಯ ರೂಪಕವಿದು. ಬಸವಣ್ಣನವರಿಗೆ ವೈಯಕ್ತಿಕವಾಗಿ ಇದನ್ನು ನಿಭಾಯಿಸುವುದು ಕಷ್ಟವಾಗಿರಲಿಲ್ಲ. ಆದರೆ ಇದನ್ನು ಒಂದು ಸಮುದಾಯದ ಪ್ರಜ್ಞೆಯಾಗಿ ಬೆಳೆಸುವುದು ಬಹಳ ಕಷ್ಟದ ಕಾರ್ಯವಾಗಿತ್ತು. ಅಂಬಿಗರ ಚೌಡಯ್ಯನವರ ವಚನವನ್ನ ಪುರಾವೆಯಾಗಿ ಗಮನಿಸೋದಾದ್ರೆ, ಕೆಳಜಾತಿಯ ಭಕ್ತನಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟು ಅವರ ಮನೆಯಲ್ಲಿ ಉಣ್ಣಲಾಗದೆ ಅಕ್ಕಿ ಕಣಕವನ್ನ ಒಯ್ಯುವ ಗುರುವನ್ನ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಂತಹ ಗುರುವನ್ನ ಹಿಡಿದು ಮೂಗು ಕೊಯ್ದು ದಕ್ಷಿಣದ ಗಾಳಿಗೆ ಹಿಡಿದು ಉಪ್ಪು ನಿಂಬೆಯನ್ನ ಸವರಿ ಎಡದ ಎಕ್ಕಡದಿಂದ ಬಡಿಯಬೇಕು ಎನ್ನುವಷ್ಟು ಆಕ್ರೋಶ ಅಲ್ಲಿದೆ. ಯಾಕೆಂದರೆ ಜಾತಿಯ ಜಾಟ್ಯವನ್ನ ಮೀರೋದು ಅಷ್ಟು ಸಲಿಸಾದ ಕ್ರಿಯೆ ಆಗಿರಲಿಲ್ಲ. ಅದೊಂದು ಪ್ರಯೋಗ ಭೂಮಿಯಾಗಿತ್ತು ಅನ್ನೋದನ್ನ ಕಾಳವ್ವೆಯ ಆಹಾರದ ರಾಜಕಾರಣದ ಪ್ರಶ್ನೆಯನ್ನ ಕೂಡ ನಾವು ಈ ಹಿನ್ನೆಲೆಯಲ್ಲಿ ಗಮನಿಸೋದು ಅಗತ್ಯ. ರೂಢಿ ಜಾಟ್ಯವನ್ನ ನೀಗೋದು ಸುಲಭದ ಕ್ರಿಯೆಯೇನೂ ಅಲ್ಲ. ಶರಣರನ್ನ ಆ ಪರಂಪರೆಯ ಬೆಳಕನ್ನ ಬೆನ್ನಿಗಿಟ್ಟುಕೊಂಡು ನಾವು ಇಂದು ಏನು ಮಾಡ್ತಾ ಇದ್ದೇವೆ, ಹೇಗಿದ್ದೇವೆ ಎನ್ನುವ ಪ್ರಶ್ನೆ ಮಾತ್ರ ನಮ್ಮೆದುರಿಗಿರುತ್ತೆ. ಕರ್ನಾಟಕದ ಬಹುದೊಡ್ಡ ಜನವರ್ಗವಾಗಿ ಸಂಸ್ಕೃತಿ ನಿರ್ಮಿತಿಯ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾದ ಅರಿವನ್ನ ಹೊಂದಿರುವಂತಹ, ಜನಶಕ್ತಿಯನ್ನ ಹೊಂದಿರುವಂತಹ ಜನವರ್ಗವಾಗಿ ಒಂದು ಸಮುದಾಯವಾಗಿ ಇವತ್ತು ವರ್ತಿಸುತ್ತಿರುವಂತಹ ಬಾಳುತ್ತಿರುವಂತಹ ಬಗೆ ಯಾವುದು? ಶರಣರ ದಾರಿಯಿಂದ ನಾವು ಯಾಕೆ ವಿಮುಖಗೊಳ್ತಾ ಇದ್ದೇವೆ, ಹೇಗೆ ವಿಮುಖಗೊಳ್ತಾ ಇದ್ದೇವೆ? ಇಂತಹ ಪ್ರಶ್ನೆಗಳನ್ನ ನಾವು ನಮ್ಮನ್ನ ಕೇಳಿದಾಗ ಮಾತ್ರ ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.